ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ 3ನೇ ಟೆಸ್ಟ್ ಮ್ಯಾಚ್ನ ಡೇ 2ನಲ್ಲಿ ಏನೆಲ್ಲಾ ನಡೆಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಸ್ ಮೂಲಕ ತಿಳಿಯೋಣ. ನಂಬರ್ 1, ಡೇ 2ನಲ್ಲಿ ಇಂಗ್ಲೆಂಡ್ 251 ರನ್ ಗಳಿಸಿತ್ತು. ಅಲ್ಲಿ ಜೋ ರೂಟ್ 99 ರನ್ಗಳಲ್ಲಿ ಇದ್ದರು. ಇಲ್ಲಿಂದ ಮ್ಯಾಚ್ ಮುಂದುವರಿಯುತ್ತದೆ ಮತ್ತು ಜೋ ರೂಟ್ ಮೊದಲು 1 ರನ್ ತೆಗೆದು ತಮ್ಮ ಸೆಂಚುರಿ ಪೂರ್ಣಗೊಳಿಸುತ್ತಾರೆ. ನಂಬರ್ 2, ಆದರೆ ನಂತರ ಬರುತ್ತದೆ ಜಸ್ಪ್ರೀತ್ ಎಂಬ ಬಿರುಗಾಳಿ. ಅವರು ಜೋ ರೂಟ್ ಮತ್ತು ಕ್ರಿಸ್ ವೋಕ್ಸ್ ಅನ್ನು ಒಂದೇ ಓವರ್ನಲ್ಲಿ ಔಟ್ ಮಾಡುತ್ತಾರೆ. ನಂತರ ಜಸ್ಪ್ರೀತ್ ಬೆನ್ ಸ್ಟೋಕ್ಸ್ ಮತ್ತು ಜೋಫ್ರಾ ಆರ್ಚರ್ ಅನ್ನು ಕೂಡ ಔಟ್ ಮಾಡಿ 5 ವಿಕೆಟ್ ಹಾಲ್ ತೆಗೆದುಕೊಂಡು ಲಾರ್ಡ್ಸ್ ಓನರ್ಸ್ ಬೋರ್ಡ್ನಲ್ಲಿ ತಮ್ಮ ಹೆಸರನ್ನು ಬರೆಸಿಕೊಳ್ಳುತ್ತಾರೆ. ನಂಬರ್ 3, ಈ ಮಧ್ಯೆ ಜೇಮಿ ಸ್ಮಿತ್ ಮತ್ತು ಬ್ರೆಡನ್ ಕಾಸ್ ಅರ್ಧ ಸೆಂಚುರಿ ಹೊಡೆಯುತ್ತಾರೆ. ಆದರೆ ನಂತರ ಬರುತ್ತಾರೆ ಮೊಹಮ್ಮದ್ ಸಿರಾಜ್. ಅವರು ಇಬ್ಬರನ್ನು ಔಟ್ ಮಾಡಿ ಇಂಗ್ಲೆಂಡ್ ನನ್ನು 387 ರನ್ಗಳಲ್ಲಿ ಸೀಮಿತಗೊಳಿಸುತ್ತಾರೆ. ನಂಬರ್ 4, ನಂತರ ಇಂಡಿಯಾ ಬ್ಯಾಟಿಂಗ್ ಮಾಡಲು ಬರುತ್ತದೆ. ಜೋಫ್ರಾ ಆರ್ಚರ್ ತಮ್ಮ ಮೊದಲ ಓವರ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅನ್ನು ಔಟ್ ಮಾಡುತ್ತಾರೆ. ನಂತರ ಕರುಣ್ ನಾಯರ್ 40 ರನ್ ಗಳಿಸುತ್ತಾರೆ. ಶುಭ್ಮನ್ ಗಿಲ್ ಇನ್ಸೈಡ್ ಎಡ್ಜ್ ನಿಂದ ಔಟ್ ಆಗುತ್ತಾರೆ. ನಂಬರ್ 5, ಈ ಮಧ್ಯೆ ಕ್ಲಾಸಿ ರಾಹುಲ್ ತಮ್ಮ ಕ್ಲಾಸ್ ತೋರಿಸಿ ಅರ್ಧ ಸೆಂಚುರಿ ಹೊಡೆಯುತ್ತಾರೆ. ಈ ಕಷ್ಟದ ಪಿಚ್ನಲ್ಲಿ ಅವರು ಉತ್ತಮವಾಗಿ ಪ್ರದರ್ಶನ ನೀಡಿ ತಮ್ಮನ್ನು ಮಿಸ್ಟರ್ ಡಿಪೆಂಡೆಬಲ್ ಎಂದು ಏಕೆ ಕರೆಯಲಾಗುತ್ತದೆ ಎಂಬುದನ್ನು ಸಾಬೀತು ಮಾಡುತ್ತಾರೆ. ಸ್ನೇಹಿತರೆ, ಪ್ರಸ್ತುತ ಇಂಡಿಯಾ 143 ರನ್ 3 ವಿಕೆಟ್ಗಳಲ್ಲಿದೆ. ಈಗ ರಾಹುಲ್ ಸೆಂಚುರಿ ಪೂರ್ಣಗೊಳಿಸಬಲ್ಲರೆ? ಕಮೆಂಟ್ ಮೂಲಕ ತಿಳಿಸಿ.